ಹಲೋ ಬಾಸ್, ನಮಸ್ಕಾರ. ಬಿಸ್ಲೆ ಘಾಟ್ ಹತ್ರ ಬಂದಿದ್ದೀವಿ. ಬಿಸ್ಲೆ ಅಂತ ಹೆಸರು ಯಾಕೆ ಬಂತೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಮೋಡ ಇತ್ತು, ಇವಾಗ ಇಲ್ಲಿ ಬಂದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದು ರಿಸರ್ವ್ ಫಾರೆಸ್ಟ್ ಬರುತ್ತೆ, ಎಂಟ್ರಿ ಪಾಯಿಂಟ್ ಇದು. ಇಲ್ಲಿ ಬಂದು ನಾವು 20 ರೂಪೀಸ್ ಕೊಟ್ಟು ಇಲ್ಲಿ ಎಂಟ್ರಿ ಟಿಕೆಟ್ ತಗೊಬೇಕು. ಆಲ್ರೆಡಿ ನಮ್ಮ ರಿಜಿಸ್ಟರ್ ಟಿಕೆಟ್ ಎಲ್ಲ ತಗೊಂಡು ರೆಡಿ ಆಗಿದ್ದಾರೆ. ಬಾಸು ಲಾಸ್ಟ್ ಟೈಮ್ ನಾವು ಬಂದಾಗ ಫುಲ್ ಫಾಗಿಂದ ಕವರ್ ಆಗಿತ್ತು. ಈ ಒಂದು ಸ್ಥಳನ ಎಕ್ಸ್ಪೋಸ್ ಮಾಡಕ್ಕೆ ಆಗ್ಲಿಲ್ಲ. ಹಾಗೆ ಈ ಬಾರಿ 2ನೇ ಬಾರಿ ಬಂದಿದ್ದೀವಿ. ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು, ಆದ್ರೂ ಇವಾಗ ನೋಡಿ ಒಳ್ಳೆ ಬಿಸಿಲು, ಒಳ್ಳೆ ವ್ಯೂ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾ ಇದೀವಿ. ಪ್ರವಾಸಿಗರಿಗೆ ಏನೆಲ್ಲ ಬೇಕೋ ಆ ಒಂದು ಮೂಲ ಸೌಕರ್ಯಗಳು ಇಲ್ಲಿ ಕಾಣ ಸಿಗ್ತಾ ಇದೆ. ಈ ಒಂದು ಪ್ರದೇಶ ನಮ್ಮ ಸಕಲೇಶಪುರದಿಂದ ಸರಿಸುಮಾರು ಒಂದು 50 ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ. ಒಂದು ಪ್ರದೇಶಕ್ಕೆ ನೀವು ಬರೋ ಒಂದು ದಾರಿ ಬಂಡಲ್ ಆಫ್ ಟೂರಿಸ್ಟ್ ಪ್ಲೇಸ್ಗಳಿದಾವೆ. ಅಂದ್ರೆ ಇಲ್ಲಿ ನಿಯರ್ ಬೈ ಪಟ್ಲ ಬೆಟ್ಟ, ಮಲೆನಹಳ್ಳಿ ಫಾಲ್ಸ್, ಹೊಸಳ್ಳಿ ಗುಡ್ಡ, ಹೊಸಳ್ಳಿ ಶೂಟಿಂಗ್ ಪಾಯಿಂಟ್, ಮೂಕನಾಮನೆ ಫಾಲ್ಸ್, ಹಾಗೆ ಹಲವಾರು ಇಲ್ಲಿ ಪ್ರವಾಸಿ ತಾಣಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ನಾವಿಲ್ಲಿ ಬರೋ ದಾರಿಲೇ ಇವೆಲ್ಲ ಸಿಗ್ತವೆ. ನಾವು ಈ ಸ್ಥಳಕ್ಕೆ ಬಂದ್ರೆ ಈ ಸ್ಥಳಗಳಿಗೂ ಸಹ ಭೇಟಿ ನೀಡಿ ಹೋಗ್ಬೋದು. ಆಲ್ರೆಡಿ ನಾವು ಈ ವ್ಯೂ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಮೋಡ ಕವಿದ ವಾತಾವರಣ, ಪರ್ವತ ಶ್ರೇಣಿಗಳೆಲ್ಲ ಕಾಣ್ತಾ ಇದ್ದಾವೆ. ಒಂದು ಎಂಟ್ರಿ ಪಾಯಿಂಟ್ ಇಂದ ಒಂದು ಸರಿಸುಮಾರು ಒಂದು ಸ್ವಲ್ಪವೇ ಅಂದ್ರೆ ಒಂದು 100-200 ಮೀಟರ್ ಅಂತರದಲ್ಲಿ ಈ ಒಂದು ವ್ಯೂ ಪಾಯಿಂಟ್ ನ ಇಲ್ಲಿ ಕಟ್ಟಲಾಗಿದೆ. ಬಿಸ್ಲೆ ವ್ಯೂ ಪಾಯಿಂಟ್ ಅನ್ನೋದು ಇದಕ್ಕೇನೆ, ನಮ್ಮ ಸಕಲೇಶಪುರದ ಫೇಮಸ್ ವ್ಯೂ ಪಾಯಿಂಟ್. ವೀಕೆಂಡ್ ಅಲ್ಲಿ ಏನಾದ್ರು ನೀವು ಬರ್ತಾ ಇದ್ರೆ ಬೆಳಿಗ್ಗೆ ಬೇಗ ಪ್ಲಾನ್ ಮಾಡ್ಕೊಂಡ್ ಬನ್ನಿ, ಜಾಸ್ತಿ ಜನ ಇರೋದಿಲ್ಲ. ಇವಾಗ ನೋಡಿ ಜಾಸ್ತಿ ಏನು ಜನ ಇಲ್ಲ, ನೀವು ಆರಾಮ್ಸೆ ಆಗಿ ಬಂದು ಇಲ್ಲಿ ಪ್ರಕೃತಿನ ಸವಿಬೋದು. ಈಗ ಕೆಳಗೆ ವ್ಯೂ ಪಾಯಿಂಟ್ಗೆ ಹೋಗ್ಬರೋಣ. ಇಲ್ಲಿ ಕೂತ್ಕೊಂಡು ವಿಶ್ರಮಿಸ್ತಿದ್ದಾರೆ. ಬೆಟ್ಟಗಳ ಸಾಲು ನೋಡಿ. ಸ್ಥಳಗಳ ವ್ಯೂ ಪಾಯಿಂಟ್ ನಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಕಾಣುವಂಥದ್ದು ಕುಮಾರ ಪರ್ವತ, ಪುಷ್ಪಗಿರಿ ಬೆಟ್ಟ, ಹಾಗೆ ಪಟ್ಲ ಬೆಟ್ಟಗಳು. ಇಲ್ಲಿನೆಲ್ಲ ಬೆಟ್ಟಗಳ ಸಾಲೆ ನಮಗೆ ಕಣ್ಣ ಮುಂದೆ ಬರ್ತಾ ಇದೆ. ಸ್ವಲ್ಪ ಬ್ಲರಿ ಇದೆ, ಆದ್ರೆ ತುಂಬಾ ಚೆನ್ನಾಗಿ ಗೋಚರ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಆಗ್ಬೇಕು ಅಂತ ಅನ್ಸುತ್ತೆ ನಂಗೆ. ಯಾಕೋ ವಿಡಿಯೋಸ್ಗಳು ಮಾಡಕ್ ಆಗ್ತಿಲ್ಲ, ಅಷ್ಟೊಂದು ಜನ ಬಂದ್ಬಿಟ್ಟು. ಅದಕ್ಕೆ ನಾವು ಸ್ವಲ್ಪ ಸೈಡಿಗೆ ಬಂದ್ವಿ. ನೋಡಿ ಸೈಡಿಗೆ ಬಂದಾಗ ಅನ್ಸುತ್ತೆ ನೋಡಿ, ಇಲ್ಲೆಲ್ಲ ಕೆಲವೊಂದು ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ತಂದು ಹಾಕಿರ್ತಾರೆ. ಇವೆಲ್ಲ ತುಂಬಾ ಬೇಜಾರಾಗ್ಬಿಡುತ್ತೆ. ಬಂದವರೆಲ್ಲ ಹೇಳ್ತಾರೆ ದಯಮಾಡಿ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಬಳಸಬೇಡಿ, ಬಳಸಿದ್ರು ನಿಮ್ಮ ಬ್ಯಾಗೇಜ್ ನಲ್ಲಿ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಯಾರು ಕೇಳೋರಿಲ್ಲ. ನಮಗೆಲ್ಲ ಯಾವ ಬುದ್ಧಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. It's like art. ನೋಡಿ ಎಷ್ಟು ಚೆನ್ನಾಗಿದೆ. ಬಾಸು ಹೇಗಿದೆ ಪ್ಲೇಸ್? ಸೂಪರ್ ಬಾಸು. ತುಂಬಾ ಗಾಳಿ ಅಲ್ವಾ? ತುಂಬಾ ಗಾಳಿ ಇದೆ. ಗಾಳಿ ಆಮೇಲೆ ಜಾಲಿ. ಗಾಳಿ ಜೊತೆ ಜಾಲಿ. ಎಲ್ಲ ತುಂಬಾ ಜನ ಬರ್ತಾ ಇದಾರೆ. ನಾವು ಹೊರತಿಗೆ ಜಾಸ್ತಿ ಜನ ಇರ್ಲಿಲ್ಲ. ಮಾನ್ಸೂನ್ ಅಲ್ಲಿ ಬಂದ್ರಂತೂ ತುಂಬಾ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಹಾಗೆ ಕೆಲವೊಮ್ಮೆ ಚಿತ್ರಣಗಳು ಕಾಣೋದಿಲ್ಲ. ಹಾಗೆ ನಾವು ಲಾಸ್ಟ್ ಟೈಮ್ ಬಂದಾಗ ನಮಗೆ ನಿರಾಸೆ ಆಗಿತ್ತು.
ಎಲ್ಲ ಆಲ್ಮೋಸ್ಟ್ ಎಲ್ಲ ಲಾಗರ್ಸ್ಗಳೇ ಎಲ್ಲ ಲಾಗ್ ಮಾಡ್ತಿದ್ದಾರೆ. ನಮ್ಮ ಬಾಸ್ ಒಬ್ರು ಬಿಟ್ಟು ಇವ್ರು ಬಾಸ್ ಮಾತ್ರ ಸೆಲ್ಫಿ ತಗೋತಿದ್ದಾರೆ, ಇವತ್ತೆಲ್ಲ ಲಾಗ್ ಮಾಡ್ತಿದ್ದಾರೆ. ಎಸ್ ಬಾಸ್, ಇದೆ ನಮ್ಮ ಒಂದು ಬಿಸ್ಲೆ ವ್ಯೂ ಪಾಯಿಂಟ್. ಮಾನ್ಸೂನಲ್ಲಿ ಬಂದ್ರೆ ಏನಂದ್ರೆ, ಒಂದು ಈ ಸಮಯದಲ್ಲಿ ವ್ಯೂ ಕಾಣೋದಿಲ್ಲ ಜಾಸ್ತಿಯಾಗಿ. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಒಳ್ಳೆ ವ್ಯೂಗಳು ನಮ್ಗೆ ಇಲ್ಲಿ ಕಾಣ ಸಿಗ್ತವೆ. ಯಾರೋ ಎತ್ಕೊಂಡ್ ಬರ್ತಾ ಇದಾರೆ, ಕುಚಿಕ್ಕು ಕುಚಿಕ್ಕು. ಅಯ್ಯೋ, ಇಬ್ರು ಬೀಳ್ಸಿದ್ರಲ್ಲ ಮಾರ್ರೆ. ಓ ಎಸ್ ಎಸ್ ಬ್ರೋ, ಓಕೆ, ಥ್ಯಾಂಕ್ ಯು. ನಾವು ಇವಾಗ ಬಿಸ್ಲೆ ವ್ಯೂ ಪಾಯಿಂಟ್ ನ ಬಿಡ್ತಾ ಇದೀವಿ. ಈ ಒಂದು ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.